ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇಂದು ಒಂದು ವಿಶೇಷವಾದ ದಿನ. ಯಾವ ದಿನ ಹೇಳಿ ನೋಡೋಣ? ಇಂದು ತಂದೆಯಂದಿರ ದಿನ, ವರ್ಲ್ಡ್ ಫಾದರ್ಸ್ ಡೇ, ತಂದೆಯಂದಿರ ದಿನ. ಲೋಕದೆಲ್ಲೆಡೆ ಫಾದರ್ಸ್ ಡೇ ಅನ್ನು ಆಚರಿಸುತ್ತಾ ಇದ್ದಾರೆ. ಸಾಧಾರಣವಾಗಿ ನಮಗೆ ಮದರ್ಸ್ ಡೇ ಚೆನ್ನಾಗಿ ಗೊತ್ತು. ತಾಯಂದಿರ ದಿನ ಎಂಬುದಾಗಿ, ಮದರ್ಸ್ ಡೇ ಎಂಬುದಾಗಿ ಆಚರಿಸುತ್ತಾರೆ. ಯಾಕೆಂದರೆ ತಾಯಿಯ ಪ್ರೀತಿಯೇ ದೇವರ ಪ್ರೀತಿಯ ನಂತರ ಬಹಳ ದೊಡ್ಡ ಒಂದು ಪ್ರೀತಿ. ಅವರ ಪ್ರೀತಿಯೇ ಶ್ರೇಷ್ಠವಾದೆಂಬುದಾಗಿ ಹೇಳುತ್ತೇವೆ, ಅದು ನಿಜ, ಅದರಲ್ಲಿ ತಪ್ಪಿಲ್ಲ. ತಾಯಿಯ ಪ್ರೀತಿ ಯಾವಾಗಲೂ ಕೂಡ ವಿಶೇಷವಾದದ್ದು. ಹಾಗಾದರೆ ತಂದೆಯ ಪ್ರೀತಿ ಹೇಗೆ ಅಂದರೆ, ತಾಯಿಯ ಪ್ರೀತಿಗೆ ಈಕ್ವಲ್ ಆಗಿ ಇರುವಂಥದ್ದೇ ತಂದೆಯ ಪ್ರೀತಿಯೇ. ಯಾಕೆಂದರೆ ನಮಗೆ ಈ ತಾಯಿಯ ಪ್ರೀತಿ ಎಂಬುದಾಗಿ ಕೇಳಿ ಕೇಳಿ ಅದರ ಬಗ್ಗೆ ಮಾತನಾಡಿ ಹೆಚ್ಚಾಗಿ ಹೇಳುವುದರಿಂದ ತಾಯಿಯ ಪ್ರೀತಿಯನ್ನು ಹೃದಯದಲ್ಲಿ ಹುದುಗಿಬಿಟ್ಟಿದೆ. ಆದರೆ ಒಬ್ಬ ತಂದೆಯ ಪ್ರೀತಿಯು ಅದಕ್ಕೆ ಸರಿಸಮಾನವಾದದ್ದು. ತಾಯಿ ಪ್ರೀತಿಯನ್ನು ತೋರಿಸುವ ವಿಧ ಬೇರೆ, ತಂದೆ ಪ್ರೀತಿಯನ್ನು ತೋರಿಸುವ ವಿಧ ಬೇರೆ. ಅದರಲ್ಲೇ ಆ ಒಂದು ವ್ಯತ್ಯಾಸ. ಪ್ರೀತಿ ಒಂದೇ, ಆದರೆ ಪ್ರೀತಿಯನ್ನು ತೋರ್ಪಡಿಸುವಂಥ ವಿಧಗಳು ಬೇರೆ ಬೇರೆ. ದೇವರು ನಮಗೆ ತಂದೆಯಾಗಿ ಇದ್ದಾರೆ, ಆತನು ನಮಗೆ ತಾಯಿಯಾಗಿಯೂ ಇದ್ದಾನೆ. ಒಂದು ಕಡೆ ತಾಯಿಯಂತೆ ನಮ್ಮನ್ನು ಸಂತೈಸುತ್ತಾನೆ, ಇನ್ನೊಂದು ಕಡೆ ಕೀರ್ತನೆಗಳು 113ನೇ ವಾಕ್ಯದಲ್ಲಿ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಕನಿಕರವುಳ್ಳಂತ ತಂದೆ. ಹಾಗಾದರೆ ತಂದೆ ಮತ್ತು ತಾಯಿ ಇಬ್ಬರ ಪ್ರೀತಿಯು ಸರಿ ಸಮಾನವಾಗಿ ನಮ್ಮ ಜೀವಿತದಲ್ಲಿ ಅವಶ್ಯ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ತಾಯಿಯ ಪ್ರೀತಿಯನ್ನು ನೋಡಿದರೆ ಅವರು ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಾರೆ, ಅಡಿಗೆ ಮಾಡುತ್ತಾರೆ, ಕ್ಲೀನಾಗಿ ಇಡುತ್ತಾರೆ. ಅನುದಿನದ ಕಾರ್ಯಗಳಲ್ಲಿ ಅವರು ಮಾಡುವಂಥ ಕೆಲಸಗಳು, ಸಹಾಯಗಳನ್ನು ನೋಡುವಾಗ ನಮಗೆ ಅನಿಸುತ್ತದೆ ತಾಯಿಯ ಪ್ರೀತಿಯೇ ಬಹಳ ದೊಡ್ಡದು ಎಂದು. ತಂದೆ ಹೊರಗೆ ಹೋಗುತ್ತಾರೆ, ಕಷ್ಟಪಟ್ಟು ದುಡಿಯುತ್ತಾರೆ, ಹೊರಗೆ ಕಣ್ಣಿಗೆ ಕಾಣದಿರುವಂಥ ಅನೇಕ ಕಾರ್ಯಗಳನ್ನು ಅವರು ಮಾಡುತ್ತಾ ಇರುತ್ತಾರೆ. ಕೆಲವು ತಂದೆಯರು ಕುಡಿದು ಸೇದಿಯೆಲ್ಲ ಹೊಡೆಯುತ್ತಾರೆ, ಅದು ಬೇರೆ. ಆದರೆ ಕಾಮನ್ ಆಗಿ ನೀವು ನೋಡಿದರೆ ತಂದೆಯ ಪ್ರೀತಿ ಯಾವ ರೀತಿಯಾದದ್ದು ಅಂದರೆ, ಭವಿಷ್ಯತ್ ಕಾಲದಲ್ಲಿ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಉನ್ನತವಾದ ಹಂತದಲ್ಲಿ ಇರಬೇಕು. ಆದ್ದರಿಂದ ತಂದೆಯು ಮಕ್ಕಳನ್ನು ಚೆನ್ನಾಗಿ ಓದಿಸಲು ಸ್ಕೂಲ್ ಕಾಲೇಜುಗಳನ್ನೆಲ್ಲ ಹುಡುಕಿ ಅದಕ್ಕೆ ಸಹಾಯ ಮಾಡುವ ಕಾರ್ಯಗಳನ್ನು ಮಾಡುವರು. ತಾಯಿಯ ಪ್ರೀತಿ ಹೇಗೆಂದರೆ, ಅಂದು ಮಗು ಚೆನ್ನಾಗಿ ತಿನ್ನಬೇಕು, ಆರೋಗ್ಯವಾಗಿ ಇರಬೇಕು, ಮಗು ಓದುತ್ತಾ ಇಲ್ಲ ಅಂದರೆ ಮಗುವನ್ನು ಬೈಯಬೇಡಿ ಎಂಬುದಾಗಿ ತಂದೆಗೆ ಹೇಳುವರು. ಯಾಕೆಂದರೆ ಅವರು ಈಗ ಚೆನ್ನಾಗಿದ್ದರೆ ಸಾಕು, ಅವರು ಊಟ ಮಾಡಲಿ, ದುಃಖಪಡಿಸಬೇಡಿ ಎಂದು ಹೇಳುವರು. ಅವರು ಹೇಗೆ ಬೇಕಾದರೂ ಇರಲಿ, ನಮ್ಮ ಮಕ್ಕಳು ತಾನೆಂಬುದಾಗಿ ಹೇಳುವರು. ಇದು ಚೆನ್ನಾಗಿ ಅನಿಸುತ್ತದೆ. ತಂದೆಯ ಪ್ರೀತಿ ಸ್ವಲ್ಪ ಖಂಡಿಸುವ ಪ್ರೀತಿ, ಶಿಕ್ಷಿಸುವ ಪ್ರೀತಿ. ಸ್ವಲ್ಪ ಕೋಪಗೊಳ್ಳುತ್ತಾರೆ, ಶಿಕ್ಷಿಸುತ್ತಾರೆ. ಯಾಕೆ ಅಲ್ಲಿ ಹೋದೆ, ಯಾಕೆ ಅವರೊಂದಿಗೆ ಸೇರಿದೆ, ಅದು ಆಪತ್ತೆಂಬುದಾಗಿ ಹೇಳುವರು. ಇದು ನಮ್ಮನ್ನು ಕಾಪಾಡುವಂಥ ಪ್ರೀತಿ. ಭವಿಷ್ಯತ್ ಕಾಲದಲ್ಲಿ ನಾವು ಹೇಗಿರಬೇಕೆಂಬುದಾಗಿ ಯೋಚಿಸಿ ಅದಕ್ಕೆ ತಕ್ಕಂತೆ ಕಾರ್ಯ ಮಾಡುವಂಥ ಪ್ರೀತಿ ತಂದೆಯ ಪ್ರೀತಿ. ಅನೇಕರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೆಚ್ಚಿನವರು ಹೇಳುವಂಥದ್ದು ನಮ್ಮ ತಂದೆ ಅರ್ಥ ಮಾಡಿಕೊಳ್ಳುವುದಿಲ್ಲ, ಖಂಡಿಸುತ್ತಾರೆ, ಬಹಳ ಸ್ಟ್ರಿಕ್ಟ್ ಆಗಿರುವರು. ಆದ್ದರಿಂದ ಆ ದಿನಗಳು ನನಗೆ ತಂದೆ ಇಷ್ಟವೇ ಇರಲಿಲ್ಲ. ಆದರೆ ಈಗ ನಾನು ಉನ್ನತ ಹಂತದಲ್ಲಿ ಇದ್ದೇನೆ, ಚೆನ್ನಾಗಿ ಓದಿ ಸಾಧಿಸಿದ್ದೇನೆ. ಕಾರಣ ನನ್ನ ತಂದೆಯವರೇ. ಅಂದು ಅವರು ಸ್ಟ್ರಿಕ್ಟ್ ಆಗಿ ಇದ್ದದ್ದರಿಂದ ಇಂದು ನಾನು ಚೆನ್ನಾಗಿ ಓದಿ ಸಾಧಿಸಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಬಂದಿದ್ದೇನೆಂಬುದಾಗಿ ಹೇಳುವಂಥ ಅನೇಕರನ್ನು ನಾನು ನೋಡಿದ್ದೇನೆ. ಅಂದರೆ ಏನರ್ಥ, ಆ ಸಮಯದಲ್ಲಿ ಆ ಪ್ರೀತಿಯ ಬೆಲೆ ನಮಗೆ ತಿಳಿಯದು. ಯಾಕಂದರೆ ಭವಿಷ್ಯತ್ ಕಾಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾರ್ಯ ಮಾಡುವಂಥದ್ದು ತಂದೆಯ ಪ್ರೀತಿ. ಆದ್ದರಿಂದ ನಂತರದ ದಿನಗಳಲ್ಲಿ ತಿಳಿಯುತ್ತದೆ, ತಂದೆ ನನ್ನ ಮೇಲಿದ್ದಂಥ ಪ್ರೀತಿಯಿಂದಲೇ ನನ್ನನ್ನು ಖಂಡಿಸಿದರು, ನನ್ನನ್ನು ಶಿಕ್ಷಿಸಿದರು, ನನಗೆ ಹೊಡೆದರು, ನನ್ನನ್ನು ಸರಿಪಡಿಸಿದರು ಎಂಬುದಾಗಿ ತಿಳಿಯುತ್ತದೆ. ದೇವರು ಹಾಗೆಯೇ ಒಂದು ಕಡೆ ತಾಯಿಯಂತೆ ಸಂತೈಸುತ್ತಾರೆ, ಇನ್ನೊಂದು ಕಡೆ ತಂದೆಯ ಹಾಗೆ ಶಿಕ್ಷಿಸಿ ನಡೆಸುತ್ತಾರೆ. ಎರಡು ಪ್ರೀತಿಯೂ ಕೂಡ ನಮಗೆ ಅವಶ್ಯ. ಹಾಗಾದರೆ ದೇವರು ನಮಗೆ ತಂದೆಯಾಗಿ ಇದ್ದಾರೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಮ್ಮನ್ನು ಕನಿಕರಿಸುತ್ತಾನೆ. ನಾವೊಂದು ತಪ್ಪು ಮಾಡುವಾಗ, ಪಾಪ ಮಾಡುವಾಗ, ತಂದೆಯೇ ನನ್ನನ್ನು ಕ್ಷಮಿಸಿರಿ, ನಾನು ತಿಳಿಯದೆ ಈ ಪಾಪ ಮಾಡಿಬಿಟ್ಟೆ, ನಿಮ್ಮ ಮಾತಿಗೆ ವಿಧೇಯನಾಗದೆ ಸಿಕ್ಕಿಕೊಂಡೆ, ಕ್ಷಮಿಸಿರಿ ಅನ್ನುವಾಗ ತಕ್ಷಣ ಕನಿಕರ ಪಡುವನು. ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ಬಾ, ನಿನಗೆ ಸಂರಕ್ಷಣೆ ಆಗಿರುತ್ತೇನೆ, ನಿನಗಾಗಿ ನಾನು ಮಾತನಾಡುತ್ತೇನೆ ಎಂದು ಅಪ್ಪಿಕೊಳ್ಳುವಂಥ ಒಂದು ಪ್ರೀತಿ. ಹಾಗಾಗಿ ಯೇಸುಕ್ರಿಸ್ತನ ಪ್ರೀತಿಯನ್ನು ನೀವು ಸವಿದು ಆತನು ಒಂದು ಕಡೆ ತಾಯಿಯಾಗಿ ಇನ್ನೊಂದು ಕಡೆ ತಂದೆಯಾಗಿ ನನಗೆ ಇದ್ದಾನೆಂದು ಹೇಳಿರಿ. ನಿಮಗೆ ದೇವರು ಕೊಟ್ಟಂತ ತಂದೆಗಾಗಿ ನೀವು ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ತಂದೆಗಾಗಿ ದೇವರನ್ನು ಸ್ತುತಿಸಿರಿ, ನಿಮ್ಮ ತಂದೆಯನ್ನು ಸಂತೋಷ ಪಡಿಸಿರಿ. ನೀವು ಖಂಡಿಸಿದ್ದನ್ನು ತಪ್ಪಾಗಿ ನಾನು ಅರ್ಥ ಮಾಡಿಕೊಂಡೆ, ನೀವು ಒಳ್ಳೆಯ ತಂದೆ ಎಂಬುದಾಗಿ ಅವರಿಗೆ ನೀವು ಹೇಳಿರಿ. ಅವರಿಗೊಂದು ಥ್ಯಾಂಕ್ಸ್ ಹೇಳಿರಿ. ದೇವರು ಅದನ್ನು ನೋಡಿ ಸಂತೋಷ ಪಡುತ್ತಾರೆ. ಇಂದು ನಿಮ್ಮ ತಂದೆಯನ್ನು ವಂದಿಸುತ್ತೀರಾ? ಅವರು ಮಾಡಿದ ಒಳ್ಳೆಯ ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸುತ್ತೀರಾ? ಅವರಿಗೆ ವಂದನೆ ಹೇಳಿರಿ. ದೇವರು ನಿಮಗೆ ತಂದೆಯಾಗಿದ್ದು ನಿಮ್ಮನ್ನು ಮುನ್ನಡೆಸುತ್ತಾರೆ. ಹಾಗೆ ಹೇಳಿರಿ, ದೇವರೇ, ನೀವು ಯಾವಾಗಲೂ ನನಗೆ ತಂದೆಯಾಗಿ ಇದ್ದೀರಿ,
ಶಿಕ್ಷಿಸಿ ಬೋಧಿಸಿ ಕರೆಕ್ಟ್ ಮಾಡಿ ನಡೆಸುತ್ತೀರಿ, ನಿಮಗೆ ಸ್ತೋತ್ರ. ನನಗೆ ನೀವು ಕೊಟ್ಟಿರುವಂತ ಒಳ್ಳೆ ಪ್ರೀತಿಯ ತಂದೆಯವರಿಗಾಗಿ ನಿಮಗೆ ಸ್ತೋತ್ರ. ಅವರು ಸ್ಟ್ರಿಕ್ಟ್ ಆಗಿ ಇರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಸರಿಪಡಿಸುವುದಕ್ಕಾಗಿ ಸ್ತೋತ್ರ. ನೀವು ನನಗೆ ಒಳ್ಳೆ ತಂದೆಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿರಿ, ಆಶೀರ್ವದಿಸಿರಿ, ದೀರ್ಘಾಯಸ್ಸನ್ನು ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.